ಮಾಡ್ತಾರೆ. ಈ ವಾರದಲ್ಲೇ ಅದನ್ನ ಟೆಂಡರ್ ಕರೆಯುವಂಥ ವ್ಯವಸ್ಥೆನ ಮಾಡ್ತಾರೆ. ನಾವು ಗ್ಲೋಬಲ್ ಟೆಂಡರ್ ಕರಿತಾ ಇದ್ದೀವಿ. ಯಾರು ಬೇಕಾದ್ರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಅದಕ್ಕೆ ಗ್ಲೋಬಲ್ ಟೆಂಡರ್ನ ಕರಿತಾ ಇದ್ದೀವಿ. ಈ ಮಧ್ಯದಲ್ಲಿ ಸ್ವಿಸ್ ಚಾಲೆಂಜ್ಗೂ ನಮಗೆ ಬಹಳ ಒತ್ತಡ ಇತ್ತು. ಸ್ವಿಸ್ ಚಾಲೆಂಜಲ್ಲಿ ನಾವು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ. ಬಟ್ ಸರ್ಕಾರ ಸ್ವಿಸ್ ಚಾಲೆಂಜ್ ಎಲ್ಲ ಬೇಡ, ರೆಗ್ಯುಲರ್ ಪ್ರೊಸೀಜರ್ ಹೋಗೋಣ, ಗ್ಲೋಬಲ್ ಟೆಂಡರ್ ಮಾಡೋಣ ಅಂತೇಳಿ ನಾವು ತೀರ್ಮಾನ ಮಾಡಿದ್ವಿ. ರೈತರು ಕೂಡ ನಾವು ಏನೇ ಕಾನೂನು ಸುಪ್ರೀಂ ಕೋರ್ಟ್ ತೀರ್ಮಾನ ಹೇಳಿದ್ರು ಕೂಡ ನಾವು ರೈತರಿಗೆ ಒಂದು ಈ ಹೊಸ ಒಂದು ಬೆಲೆ ಇದೆ, ಆ ಬೆಲೆಗೆ ಅನುಗುಣವಾಗಿ ಆ ನೋಟಿಫಿಕೇಶನ್ ದಿನ ಏನು ಒಂದು ತೀರ್ಪಿದೆ ಅದನ್ನು ಗಮನದಲ್ಲಿ ಇಟ್ಕೊಂಡು ನಾವು ತೀರ್ಮಾನವನ್ನು ಮಾಡ್ತೇವೆ. ಎರಡನೇದು, ನಾನು ಎಲ್ಲ ನಮ್ಮ ಶಿವರಾಮ್ ಕಾನೂನು ಲೆವೆಲ್ಟು ಮತ್ತು ನಾಡಪ್ರಭು ಕೆಂಪೇಗೌಡ ಕಾಮಗಾರಿ ಬಗ್ಗೆ ಪರಿಶೀಲನೆ ಮಾಡಿದ್ದೇವೆ. ಈಗಾಗಲೇ ನಾವು ಶಿವರಾಮ್ ಕಾನೂನು ಲೆವೆಲ್ಟು ಸುಪ್ರೀಂ ಕೋರ್ಟು ಮಾರ್ಗದರ್ಶನದಲ್ಲಿ ಸುಮಾರು 3069 ಎಕರೆ ನಮ್ಮ ವರ್ಷಕ್ಕೆ ನಮ್ಮ ಆಫೀಸರ್ಸ್ ಎಲ್ಲ ವರ್ಕ್ ಮಾಡಿ ಕೊಟ್ಟಿದ್ದಾರೆ. ನಾನು ಮತ್ತು ಚಂದ್ರಶೇಖರ್ ಮತ್ತು ಅವರ ಟೀಮ್ ಏನಿತ್ತು ಸುಪ್ರೀಂ ಕೋರ್ಟ್ ಅವರು ಮೇಲ್ವಿಚಾರಣೆ ಮಾಡಿ ನಮಗೆ ಕೊಟ್ಟಿದ್ದು. ಅವರು 3 ಜನನೂ ಕೂಡ ಬಹಳ ಚೆನ್ನಾಗಿ ಕೆಲಸ ಮಾಡಿ ನಮಗೆ ಅವರು ಈ ಒಂದು ಕಾರ್ಯರೂಪ ಮಾಡಲಿಕ್ಕೆ ನನಗೆ ಸಹಕಾರ ಕೊಟ್ಟಿದ್ದಾರೆ. ಸರ್ಕಾರ ಅವರಿಗೆ ಸಂಪೂರ್ಣವಾಗಿ ಅವರಿಗೆ ಅಭಿನಂದಿಸದೆ ಅವರು ಮಾಡಿದಂಥ ಕೆಲಸ. 17 ಗ್ರಾಮದಲ್ಲಿ ಒಟ್ಟು 18,000 ಜನ ಜಮೀನನ್ನ ಕಳ್ಕೊಂಡಂಥವ್ರು ಇದ್ದಾರೆ. ಅದಕ್ಕೆ ಅವ್ರಿಗೆ ಯಾರ್ಯಾರು ಜಮೀನು ಕಳ್ಕೊಂಡಿದ್ದಾರೆ ಅವ್ರಿಗೆ ಫಸ್ಟ್ ಪ್ರಯಾರಿಟಿ ನಾವು ಅವ್ರಿಗೆ ಸೈಟನ್ನು ಅವ್ರಿಗೇನು 40% ಸೈಟ್ ಕೊಡಬೇಕು ಅಂತ ನಮಗೆ ನಾವು ಅವ್ರಿಗೆ ಮಾತು ಕೊಡ್ತೀವಿ. ಆ ಮಾತು ಪ್ರಕಾರ ಮೊದಲು ಅವ್ರಿಗೆ 40% ಸೈಟು ಯಾರ್ಯಾರು ಜಮೀನು ಕಳ್ಕೊಂಡಿದ್ದಾರೆ ಅವ್ರಿಗೆಲ್ಲರೂ ಕೂಡ ಕೊಡ್ತಾ ಇದ್ದೀವಿ. ಕೊಡ್ಬೇಕಾದ್ರೆ ಅವ್ರಿಗೆ ಫಸ್ಟ್ ಪ್ರಯಾರಿಟಿ ಅವ್ರದೇ ಜಮೀನಲ್ಲಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಎರಡನೇ ಪ್ರಯಾರಿಟಿ ಅವ್ರದೇ ಊರಿನಲ್ಲಿ ಗ್ರಾಮದಲ್ಲಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತು ಕೊಡ್ಬೇಕಾದ್ರೆ ಎಲ್ಲ ಡೈಮೆನ್ಷನ್ಸು ಅವ್ರು ಆಯ್ಕೆ ಮಾಡ್ಕೋಬೇಕು. ಉತ್ತರದ ದಿಕ್ಕು ಮಾಡ್ಕೋಬೇಕು, ದಕ್ಷಿಣ ದಿಕ್ಕು ಮಾಡ್ಕೋಬೇಕು, ಈಸ್ಟ್ ಫೇಸಿಂಗು ಮಾಡ್ಕೋಬೇಕು, ವೆಸ್ಟ್ ಫೇಸಿಂಗು ಮಾಡ್ಕೋಬೇಕು. ಬರೀ ನನಗೆ ಉತ್ತರದ ದಿಕ್ಕನೇ ಕೊಡಿ, ಈಸ್ಟ್ ಫೇಸ್ಗೆ ಕೊಡಿ, ದಕ್ಷಿಣನೇ ಕೊಡಿ, ವೆಸ್ಟೇ ಕೊಡಿ ಅಂತ ಇಲ್ಲ. ಒಂದು ಸೈಟ್ ನಾವು ಮಾಡಿರ್ಬೇಕಾದ್ರೆ ಎಲ್ಲ ದಿಕ್ಕಲ್ಲೂ ಅವರ ಏನೋ ಅವ್ರೊಂದು 9,600 ಅಡಿನೋ ಏನೋ ಒಂದು 40% ಕೊಡಬೇಕು ಅಂತೀವಿ. ಎಲ್ಲದೂ ಕೂಡ ಆಯ್ಕೆ ಮಾಡಬೇಕು ಅವ್ರಿಗೆ ನಾವು ಮನವಿ ಮಾಡ್ತಾ ಇದ್ವಿ. ಅದ್ರ ಪ್ರಕಾರ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಅವರೆಲ್ಲರೂ ಕೂಡ ಯಾರು ಜಮೀನು ಕಳ್ಕೊಂಡಿದ್ದಾರೆ ಅವ್ರಿಗೆ ಕೊಡ್ತಾರೆ. ಸೊ 4,750ಕ್ಕೂ ಹೆಚ್ಚು ಮೂಲೆ ನಿವೇಶನಗಳಿದೆ. ಅದು ಕಾನೂನು ಪ್ರಕಾರ ಆಪ್ಷನ್ ಆಗ್ತದೆ. ಅದನ್ನು ನಾವು ಯಾರು ಕೂಡ ಲಭ್ಯ ಕೊಡ್ಲಿಕ್ಕಾಗುವುದಿಲ್ಲ. ಮೂಲೆ ನಿವೇಶನ ಅದನ್ನ ಈ ಹರಾಜು ಮುಖಾಂತರ ಅದು ಆಗ್ತದೆ. ಮಿಕ್ಕಿದ್ದನ್ನ ಸುಮಾರು 10,000ಕ್ಕೂ ಹೆಚ್ಚು ಸೈಟ್ ಏನು ಉಳಿತಾ ಇದೆ. ಆ 10,000 ಸೈಟನ್ನ ನಾವು ಅಲಾಟ್ಮೆಂಟ್ ಮಾಡ್ತಾ ಇದ್ದೀವಿ. ಅಲಾಟ್ಮೆಂಟ್ಗೆ ಈಗಾಗಲೇ ಪ್ರೊಸೀಜರು 9 ಬ್ಯಾಂಕ್ ಐಡೆಂಟಿಫೈ ಮಾಡಿದ್ದೀವಿ. ಎಲ್ಲ ಕೂಡ ಎಲ್ಲರಿಗೂ ನಾನು ಅವ್ರಿಗೆ ನಮ್ಮ ಯಾರು ಆನ್ಲೈನಲ್ಲೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ, ಆನ್ಲೈನಲ್ಲೇ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಆನ್ಲೈನ್ ಗೊತ್ತಿಲ್ಲದೆ ಹೋದವ್ರಿಗೆ ನಮ್ಮ ಬೆಂಗಳೂರಿನ ಎಲ್ಲೆಲ್ಲಿ BDA ಆಫೀಸ್ಗಳಿದೆ, BDA ಡಿವಿಷನ್ಗಳಿದೆ ಮತ್ತು ಇಲ್ಲಿ BDAನಲ್ಲಿ ಒಂದು ಕಿಯಾಸ್ನ ಮಾಡಿ 25ನೇ ತಾರೀಕಿನಿಂದ ಶುರು ಮಾಡ್ತೀವಿ. 25ನೇ ತಾರೀಕಿಂದ, ಯಾಕೆಂದ್ರೆ ಅಲ್ಲಿವರೆಗೂ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಅಂತ. ಈ ಮಂತ್ 25ನೇ ತಾರೀಕಿಂದ ಅವ್ರು ಯಾರು ಅರ್ಜಿಗಳು ಹಾಕೊಳ್ಬೇಕು ಅವರು ಅರ್ಜಿಗಳನ್ನ ಹಾಕೊಳ್ಳಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ತೀವಿ. ಅರ್ಜಿ ಆದ್ಮೇಲೆ 1 ತಿಂಗಳು ಅವರು 12% ಅವರು ಕಟ್ಟಬೇಕಾಗ್ತದೆ. 12% ಅವರು ಕಟ್ಟಬೇಕಾಗ್ತದೆ. 12.5% ಇನಿಷಿಯಲ್ ಡೆಪಾಸಿಟ್ ಅವ್ರು ಕಟ್ಟಬೇಕಾಗ್ತದೆ. SC ST ಅವ್ರಿಗೆ 5%, SC ST ಅವ್ರಿಗೆ ಇನಿಷಿಯಲಿ 5% ಅವರು ಡೆಪಾಸಿಟ್ ಕಟ್ಟಬೇಕಾಗ್ತದೆ. ಮಿಕ್ಕಿದ್ದು ಅಲಾಟ್ಮೆಂಟ್ ಬಹಳ ಟ್ರಾನ್ಸ್ಪರೆಂಟ್ ವೇ ಮೊದಲಿಂದ ಕೂಡ ಏನು BDA ಅಲಾಟ್ಮೆಂಟ್ ರೂಲ್ಸ್ ಇದೆ ಆ ರೂಲ್ಸ್ ಪ್ರೊಸೀಜರ್ ಅಲ್ಲೇ
ಇರ್ತದೆ. ಯಾರು ಬೇಕಾದ್ರೂ ಮಾಹಿತಿಯನ್ನ ಯಾವ ರೀತಿ ಅಲಾಟ್ಮೆಂಟ್ ಮಾಡ್ತಾರೆ ಅಂತೇಳಿ ಅವರು ನೋಡ್ಕೊಳ್ಳಿಕ್ಕೂ ಕೂಡ ಒಂದು ಅವಕಾಶ ನಾವು ಮಾಡ್ತೀವಿ. ಯಾರು ಮಧ್ಯ ಒಂದು ಚೂರು ಕೂಡ ಮಿಸ್ಯೂಸ್ ಮಾಡಿ ಹಿಂದೆ ಎಲ್ಲ ಏನು ನಡೀತಲ್ಲ ಅದಕ್ಕೆಲ್ಲ ಯಾವ ಕಾರಣಕ್ಕೂ ನಾವು ಅವಕಾಶನ ನಾವು ಕೊಡೋದಿಲ್ಲ. ಸೊ ಇದು ನಮ್ಮ 30 days ಅವ್ರಿಗೆ, ಯಾಕೆಂದ್ರೆ ಕೆಲವೆಲ್ಲ ಒದಗಿಸ್ಕೊಳ್ಬೇಕಲ್ಲ, ಎಲ್ಲ ಡೈಮೆನ್ಷನ್ ಸೈಡ್ಸು ಇದೆ ಇಲ್ಲಿ. ಸಣ್ಣ ಡೈಮೆನ್ಷನ್ ಇದ್ದ ದೊಡ್ಡ ಡೈಮೆನ್ಷನ್ ಹೋಗುತ್ತೆ. ಇದನ್ನ ನಾವು ಶಿವರಾಮ್ ಕಾರಂತ ನಾವು ಮಾಡ್ತೇವೆ. ಇಲ್ಲೊಂದು ವಿಶೇಷ ಏನಪ್ಪ ಅಂದ್ರೆ, ಒಂದು ಜಾಗ ಇಲ್ಲೊಂದು ಒಳ್ಳೆ ಸ್ಟೇಡಿಯಂ ಕ್ರಿಯೇಟ್ ಮಾಡಬೇಕು ಅಂತ ಒಂದು 25-30 ಎಕರೆ ಒಂದು ಸ್ಪಾಟ್ ಮಿನಿಮಮ್ 45 minutes ಓಡಿರುವಂಥ ಜಾಗದಲ್ಲಿ ಒಂದು ಸ್ಟೇಡಿಯಂಗೆ ಒಂದು ರಿಸರ್ವೇಷನ್ ಮಾಡಿದ್ವಿ. ಯಾಕೆಂದ್ರೆ ಇದೊಂದು ಬೆಂಗಳೂರು ಉತ್ತರ ಭಾಗದಲ್ಲಿ ಇನ್ನೊಂದು ಸ್ಟೇಡಿಯಂ ಬರಬೇಕು ಅಂತೇಳಿ. ಈಗ ನಮ್ಮ ಕಂಡಿರುವ KCA ಬಿಟ್ರೆ ಇನ್ಯಾವುದು ನಮ್ಮ ಸ್ಟೇಡಿಯಂಸ್ ಇಲ್ಲ, ದೊಡ್ಡ ಸ್ಟೇಡಿಯಂ ಇಲ್ಲ. ಅದಕ್ಕೆ ಒಂದು 25-30 ಎಕರೆ ಜಮೀನು ಇರೋಂಥ ಕಡೆ, ದೊಡ್ಡ ರಸ್ತೆ ಇರೋ ಕಡೆ ನಾನು ಅದನ್ನ ಸ್ಟೇಡಿಯಂಗೆ ಒಂದು ರಿಸರ್ವೇಷನ್ ಮಾಡಿದ್ವಿ. ಬೇಕಾದಷ್ಟು CSIs, ಪಾರ್ಕ್, ಓಪನ್ ಸ್ಪೇಸು ಎಲ್ಲ ಬಹಳ ಇದೆ. ಬೇರೆಯವರೆಲ್ಲ 55% ಉಪಯೋಗಿಸ್ತಾರೆ. ಇಲ್ಲಿ 37% ಎಷ್ಟಿದೆ ಶಾರ್ಟ್ರಾಜ್? 42%. ಇಲ್ಲಿ ನಮಗೆ ಬರೀ 42% ಮಾತ್ರ ಸೆಂಟ್ರಲ್ ಏರಿಯಾ ನಮಗೆ ಇಲ್ಲಿ ಸಿಗ್ತಾ ಇರೋದು. ಮಿಕ್ಕಿದೆಲ್ಲ ಸ್ವಲ್ಪ ಬೇರೆ ಫೆಸಿಲಿಟೀಸ್ಗೆ ಅವಕಾಶ, ವೈಡ್ ರೋಡ್ ಮತ್ತೊಂದೆಲ್ಲ ಕೂಡ ನಾವು ಮಾಡಿಕೊಟ್ಟಿದ್ದೇವೆ. ಇದೇ ರೀತಿ ನಾಡಗೌಡ ಕೆಂಪೇಗೌಡ ಬಡಾವಣೆಯಲ್ಲೂ ಕೂಡ ಏನೇನು ಕೆಲವು ಪೆಂಡಿಂಗ್ಸ್ ಇತ್ತು, ಕೆಲಸಗಳನ್ನೆಲ್ಲ ಕೂಡಲೇ ಮಾಡಿ ಅಲ್ಲೂ ಕೂಡ ಆದಷ್ಟು ಜಲ್ದಿ ಅಲಾಟ್ಮೆಂಟ್ ಎಲ್ಲ ಕೆಲವೆಲ್ಲ ಮುಗಿದಿದೆ. ಕೆಲವು ಆಲ್ಟರ್ನೇಟಿವ್ ಸೈಟ್ ಇದ್ದಾರೆ, ಕೆಲಸಗಳು ನಿಂತಿದೆ, ಅವೆಲ್ಲ ಕೂಡ ಜಲ್ದಿ ಕ್ಲಿಯರ್ ಮಾಡಲಿಕ್ಕೆ ಅದು ಕೂಡ ಮಾರ್ಗದರ್ಶನವನ್ನ ಕೊಟ್ಟಿದ್ದೇವೆ. ನಾಡಗೌಡ ಕೆಂಪೇಗೌಡ ಲೇಔಟ್ನ ಅದು ಬಹಳ ಉಳ್ಕೊಂಡಿದ್ನಲ್ಲ. ಕೆಲವು ಕಡೆ ನೆಕ್ಸ್ಟು ಹೆಬ್ಬಾಳ ಜಂಕ್ಷನ್ ಅಲ್ಲಿ ಒಂದು ಹೊಸ ರೋಡ್ನ ಹ್ಯಾಡ್ ಮಾಡ್ತಾ ಇದೀವಿ. ಅಲ್ಲಿ ಒಂದು ಮಧ್ಯದಲ್ಲಿ ಒಂದು ಇದರಿಂದ ಬರುವಂತದ್ದು ಅಲ್ಲಿವರೆಗೂ ಒಂದು ಹೊಸ ಈಸಿ ಒಂದು ಟ್ರಾಫಿಕ್ ಇಲ್ಲದೆ ಕಡೆ ಒಂದು ಲೂಪ್ನ ಒಂದು ಹ್ಯಾಡ್ ಮಾಡ್ತಾ ಇದೀವಿ.